ಪ್ರಿಯಾ ಮಾಡಿರುವ ಕಥೆಗಳಿಗೆ ಸ್ವಾಗತ. ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹೊಸದಾಗಿ ನೋಡುವವರು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ನೋಡಿ ಹೆಂಗೆ ಉರಿತೈತೆಕ್ಕಿಗೆ, ಹೆಂಗೆ ಒಳಗೆ ಓಡೋದ್ಲು. ಅಯ್ಯೋ ಅದು ಬಿಡ್ಬಿ, ನಿನ್ನೆ ನೀ ಸೀರೆ ಉಟ್ಕೊಂಡಿದ್ದೆಲ್ಲ ಎಲ್ಲರೂ ನಿಂತು ನೋಡೋದಂದ್ರೆ ನಿನ್ನ ಅಯ್ಯೋ 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 ನಿನ್ನ ಆದ್ಮೇಲೆ ಆರ್ಗಿತ್ತಾರಲ್ಲ ಹೊಟ್ಯಾಗ ಸಂಕಟ ಬಿದ್ದು ಉಳ್ಳಾಡ್ಬಿಟ್ರೆ ನೋಡತ್ತಾಗ. ಕರೆನ ಬೇವಾತ, ಇಷ್ಟು ಚಲೋ ಮನಿ ಇಷ್ಟೆಲ್ಲ ಹಿಂಗೆಲ್ಲ ಆತಲ್ಲ ಅಂತೇಳಿ ಭಾರಿ ಖುಷಿ ಪಟ್ಬಿಟ್ರು. ಯಾವೇನು ಖುಷಿ ಪಡ್ತಾವ, ಹೊಟ್ಯಾಗ ಸಂಕಟ ಬಿದ್ದು ಉಳ್ಳಾಡಿರ್ಬೇಕು. ಅದ್ರಾಗೂ ಈ ನೇತ್ರ ರತ್ತಿ, ಅಯ್ಯೋ ದೇವ್ರೆ, ಆದಂತ್ರು ಇನ್ನೂ ಸಂಕಟ ಬಿದ್ದು ಉಳ್ಳಾಡಿರ್ತಾಳ ಆಯ್ಕಂತ್ರು. ಅದ್ ಯಾಕವ ಸಂಕಟ ಬೀಳ್ತೈತಿ? ಮನಿ ಕಟ್ಟಕತ್ತಾರಲ್ಲ ಅವರು. ಹಂಗೆ ಹೇಳ್ರಿ, ಅವ್ರ್ಯಾಕೆ ಸಂಕಟ ಬಿಟ್ಟು ಸಾಯ್ತಾರ? ಅಲ್ಲ ನಿನ್ನೆ ನಮ್ಮ ಕಡೆ ಬಳಗದರಿಗೆ ಒಬ್ರಿಗೂ ಮರ್ಯಾದೆ ಇಲ್ದಂಗೆ ಎತ್ತಬೇಕತ್ತ. ಅವರಿಗೆ ಒಂಚೂರು ಇವ್ರು ಮರ್ಯಾದೆ ಅನ್ನೋದ ಕೊಡ್ಲಿಲ್ರಿ. ಬಾಯಿ ಬಂದಂಗೆ ಮಾತಾಡ್ಬಿಟ್ರು. ಅವ್ರೇನು ಕೂಳ್ಕೊಂಡ್ಲಾರ್ದ ಬಂದಿದ್ರನ? ಮಾತಾಡ್ತೇನೆ ಮನುಷ್ಯ ಮಾಡ್ತೇನೆ ಅಂತೇಳಿ ತೀರ ಮಾಡಬಾರ್ದ್ರಿ ಹಂಗೆಲ್ಲ. ಎಷ್ಟು ಒಂದು ಬೇಜಾರಾತು ಗೊತ್ತ ನನಗೆ. ಯಾಕ್ಲೆ ನನ್ನ ಮಗ ಅದನಂತೇಳಿ ಸುಳ್ಳೊಂದು ಸೊಟ್ಟೊಂದು ಸೇರ್ಸ್ಕೊಂಡು ಹೇಳ್ತೀಯನ? ಬೇಷದ ಹೇಳಿ ನೀನು, ಏನು ನಿನಗೆ ಅಂಥದ್ದು ಮಾಡೈತಿ ನಿನಗೆ? ಬಾರಿ ನಿಂದ ಕತಿ. ಏನು ನಿನ್ನ ಮನೆಯವ್ರಿಗೆ ಎಷ್ಟು ಮರ್ಯಾದೆ ಕೊಡ್ಬೇಕಾ ಅಷ್ಟು ಕೊಟ್ಟತಿ. ಏನು ಹೆಚ್ಚಿಂದ ಕೊಡು ಅಂತಂದ್ರೆ ಹೆಚ್ಚಿಂದ ಕೊಡಕ್ಕೆ ಅವ್ರಿಗೆ ಕಿಮ್ಮತ್ ಇರ್ಬೇಕಲ್ಲ. ಹೆಚ್ಚಿಂದೆಲ್ಲಿಂದ ಕೊಡಕ್ಕೆ ಹೋಗೋಣ ಮರ್ಯಾದಿನ? ಅಲ್ಲ ಬೇಷದಿ ಬಿಡು ನೀನು. ಏನು ಮರ್ಯಾದೆ ಕೊಟ್ರಿ ನೀವು? ಉಣ್ಣು ಹೊತ್ನಾಗೂ ಅಷ್ಟ ಪಂತ್ಯಾಗೂ ಫಸ್ಟ್ ಪಂಕ್ತಿ ನಿಮ್ಮ ಕಡೆದಾರ ಕುಂದ್ರಾಕತ್ತಾರ ಓಸ್ರು. ಯಾಕೆ ನಮ್ಮ ಕಡೆದವರು ನಿಮ್ಮ ಕಡೆದವರು ಎಲ್ಲ ಕೂಡೆ ಕುಂತ್ರಿ ಏನಾಕತಿ? ಪಾಪ ಬರದ ಒಂದು 10-12 ಮಂದಿ ಒಂದಿದ್ವು, ಭಾಳ ಮಂದಿನೂ ಬಂದಿಲ್ಲ. ಚಂದನ ಸೀರೆ ನಮ್ಮ ಕಡೆದವ್ರಿಗೂ ಬೇಕಂತೇಳಿ ನಾನು ಹೋಗಿ ಸ್ವತಃ ಆರಿಸಿ ತಂದಿದ್ದಿಲ್ಲ. ಆ ಸೀರೆನ ಬದಲಿ ಮಾಡಿ ನಿಮ್ಮ ಕಡೆದವ್ರಿಗೆ ಬೇರೆ ಕೊಟ್ರಿ, ನಮ್ಮ ಕಡೆದವ್ರಿಗೆ ಬೇರೆ ಕೊಟ್ರಿ. ಹಿಂಗೆ ಯಾಕೆ ಮಾಡಿದ್ರಿ ನೀವು? ಎಷ್ಟು ಒಂದು ಮರ್ಯಾದೆಗೆ ಇಡಾತ ಕರ್ಸದ ಯಾವ ದ್ವಾಪರ ಯುಗಕ್ಕೆ ನನ್ನ ಕುಬಸ್ತಾಗನ ಯಾವಾಗ ಬಂದು ಹೋದಾರ ಮತ್ತೆ ಹೊಳ್ಳಿ ಇವತ್ತಿನವ್ರಿಗೆ ಕಾಲಿಟ್ಟಿದ್ದಿಲ್ಲ ಅವರು ಗೊತ್ತನ? ಆ ಕೊಡೋ ಸೀರೆನೂ ಒಂದು ಆ ನಮ್ನಿ ಮಾಡಿಬಿಟ್ರಲ್ಲ ನೀವು ಹಿಂಗೆ ಮಾಡ್ತೀರಿ ಅಂತ ಅನ್ಕೊಂಡಿದ್ದಿಲ್ಲ ಬಿಡ್ರಿ ಎತ್ತಿಯಾರ. ನಾನು ಭಾಳ ಬೇಜಾರಾತು ನೀವು ಮಾಡಿದ್ದತ್ತಾಗ. ನೀವು ನಿಮ್ಮ ಕಡೆದವ್ರಿಗೆ ಚಲೋ ರೇಟಿಂದ ತೊಗೋಬೇಕಿತ್ತು. ನಾನು ನನ್ನ ಕಡೆದವ್ರಿಗೆ ತೊಗೊಂಡಿದ್ದೀನಿ, ಯಾಕೆ ನೀವು ನಿಮ್ಮ ಕಡೆದವ್ರಿಗೆ ಕೊಟ್ರಿ? ಎಷ್ಟು ಒಂಥರ ಇದಾತು. ಏನಾದೆ ನಿನ್ನ ಕಡೆದಾರ ನನ್ನ ಕಡೆದಾರ ನನ್ನ ಕಡೆದಾರ ನಿನ್ನ ಕಡೆದಾರ ನನ್ನ ಕಡೆದಾರ ಎಲ್ಲ ಇನ್ಮೇಲೆ ನಿನ್ನ ಕಡೆದಾರ. ನಾ ಸತ್ತಿಂದ ಏನು ಬಳಗ ಬಿಟ್ಟ ಬಿಡ್ತೀಯನ? ಅಷ್ಟ್ರೂ ನೀ ಮುಂದುವರ್ಸ್ಕೊಂಡು ಹೋಗ್ಬೇಕ. ಬಿಕ್ಕೇಡಿ ಬಂದಂಗೆ ಬಂದಿದ್ವು ನಿನ್ನ ಕಡೆದು ತಲೆ ಹಿಡ್ಸಾಕತ್ತಾಗ. ಎಲ್ಲರೂ ಹೆಂಗೆ ಕೇಳಾಕತ್ತಿದ್ರು ಗೊತ್ತನ? ನಿನ್ನ ಮೊಮ್ಮಗಳನ್ನ ಎಲ್ಲಿ ಕೊಟ್ಟು ಏನು ಎತ್ತ ಎಲ್ಲೇ ಆರಾಮದಾಳನ ಗಂಡನ ಮನೆ ಎಲ್ಲೈತೆ ಅಂತೇಳಿ ಎಷ್ಟು ಒಂಥರ ಮರ್ಯಾದೆ ಗೇಡಾತ್ ನನಗೆ ಹೇಳಕ್ಕ. ತಾಯಿ ಮಗಳು ಕೂಡಿ ಮರ್ಯಾದೆ ಕಳೆದಿಟ್ಟಿರಿ ನಂದು. ಇನ್ನ ಬೇಕಿ ಬಂದಿದ್ಲು. ಅಯ್ಯೋ ಅತ್ತಿಗಳು ಎಷ್ಟು ಕೆಟ್ಟಿರ್ತಾರ ಗೊತ್ತನ? ಏನ ನಿನ್ನ ನಶೀಬ, ನನ್ನಂತ ಅತ್ತಿ ಸಿಕ್ಕ ನಿನಗೆ ಅದಕ್ಕೆ ಬಾಳೆ ಬಚ್ಚೆ ಆಗೈತಿ. ನಾಟಕ ಮಾಡ್ತೇನೆ ಇಲ್ಲದ್ದು ಸಿಗ್ಬೇಕಿತ್ತು ಅಂತ ಕೆರ. ಗೊತ್ತಾಕಿತ್ತು ಅವಾಗ. ಹೌದಪ್ಪ, ಭಾಳ ಬಿಡ ನೀವು ಹೇಳೋದು. ಈಗ ಏನ್ ನೀವು ಜಗಳ ಮಾಡೋದು ನಿಂದ್ರಿಸ್ತೀರ? ನಿಂದ್ರಸಂಗಿಲ್ಲ. ಏನದು ಜಗಳ? ಹೊರಗೆ ಏನದು ಬಾಯಿ ಏನಿರ್ತತಿ? ಅದೇ ಸಾಮಾನ್ಯ ಅತ್ತಿಯರು ಮತ್ತು ಅವ್ರ ಅತ್ತಿಯರು ಇಬ್ಬರು ಬಾಯಿ ಮಾಡಕತ್ತಾರ. ಅವರು ಅಮ್ಮನೂ ಮಾಡೋದು ಹಾಗೆ ಮಾಡ್ತಾರೆ. ಕೇಳತ್ಲೆ ವಾಪಸ್ ಉಲ್ಟಾ ವಾದಿಸ್ತಾರೆ. ಅವ್ರು ಮಾಡಿದ್ದೆ ಸರಿ ಅಂತ ಅವರಿಗೆ. ಅದ್ರಾಗೂ ಮನೆಗೆ ಈ ಅತ್ತಿಗಳಿಗೆ ಮನೆಗೆ ತಮ್ಮ ಹೆಣ್ಮಕ್ಳು ಬಂದುಬಿಟ್ರೆ ಅದು ಏನಾಕತ್ತೋ ಗೊತ್ತಿಲ್ಲ. ಅಯ್ಯೋ ರೆಕ್ಕಿ ಬಲ್ತಂಗೆ ಆಗ್ಬಿಡ್ತೈತಲ್ಲ ರೀ. ಮತ್ತೆ ಹೆಣ್ಮಕ್ಳು ಬಂದ ತಕ್ಷಣ 100 ಆನೆ ಬಲ ಬಂದಂಗೆ ಅವರಿಗೆ. ಅಲ್ಲ ನಿಮ್ಮ ಓನ್ ಮನೆಗೆ ಹೋದ್ರೆ ಹಂಗೆ ಆಗಂಗಿಲ್ಲನ? ಅದು ಬೇರೆ ಇದು ಬೇರೆನ? ಲೀ ಸುಮ್ಮನೆ ರೀ, ಸಾಕು ಮಾತಾಡ್ಬೇಡ್ರಿ. ಅಲ್ಲ ನಾನು ನಮ್ಮ ಓನ್ ಮನೆಗೆ ಹೋದ್ರೆ ಅನ್ನಕ್ಕೆ ನಮ್ಮ ಓನ್ ಮನೆಗೆ ಏನು ಸೊಸ್ತ್ಯಾರದಾರ? ಒಬ್ಬಕ್ಕೆ ಮಗಳು, ಅಲ್ಲೇನು ಸೊಸ್ತ್ಯಾರಿಲ್ಲ ಏನಿಲ್ಲ. ನಮ್ಮವ್ವ ಆಮೇಲೆ ಯಾರಿಗೂ ಹಿಂಸೆ ಕೊಡೋದು ಇಲ್ಲ ಗೊತ್ತನ? ಅಂದರೆ ಈಗ ನಮ್ಮಮ್ಮ ಹಿಂಸೆ ಕೊಡ್ತಾರ ಅಂತ ಹೇಳಕತ್ತೀಯನು ನೀನು? ಮತ್ತಿಲ್ಲನು? ನಾನಂತ ತಡ್ಕೊಂಡಿದ್ದೀನಿ. ಬೇರೆ ಯಾರು ಎದುರು ಮಾತಾಡೋರಾಗಿದ್ದರೆ ಗೊತ್ತಾಕಿತ್ತು. ಎಷ್ಟು ಕಿರಿಕಿರಿ ಮಾಡ್ತಾರೆ ಗೊತ್ತಾ ಪಾಪ. ಅತ್ತಿಯರು ಒಳ್ಳೆಯವರು ಎಷ್ಟು ತಡ್ಕೊಂಡಾರ ಅಂತಂದರೆ ಇವ್ರ ಕೈಯಾಗ. ಇವ್ರ ಕಡೆ ಮೊನ್ನೆ ರಿಲೇಷನ್ಸ್ ಎಲ್ಲ ಬಂದಿದ್ರಲ್ಲ, ನಾನು ನೋಡಿದ್ನಲ್ಲ ರೀ. ಇವ್ರ ಬಳಗಕ್ಕೆ ಒಂಥರ, ನಮ್ಮ ಅತ್ತಿಯವ್ರ ಬಳಗಕ್ಕೆ ಒಂಥರ, ನಮ್ಮ ಕಡೆದರ್ಗಂತೂ ಬಿಡು ಮರ್ಯಾದೆನೇ ಕೊಡಲಿಲ್ಲ. ಆ ಥರ ಮಾಡಿಬಿಟ್ರೆ ನಾನೇ ತಲೆ ಕೆಡಿಸ್ಕೊಳಕ್ಕೆ ಹೋಗಲಿಲ್ಲ. ಹೋಗಲಿ ಬಿಡು, ಅವ್ರದಾರ ಆಗಲಿ ಅಂತ ಸುಮ್ಮನಾಗ್ಬಿಟ್ಟೆ. ಎಲ್ಲರೂ ಹಂಗೆ ಯಾಕೆ ಸುಮ್ಮನಕ್ಕಾರ ಹೇಳ್ರಿ ನೋಡೋಣ, ಹೌದಿಲ್ಲ? ಅಲ್ಲ ನೀವು ಹಂಗಾದಿರಿ. ಅಲ್ಲ ನಿಮ್ಮ ಸ್ವಂತ ತಂಗಿಗೆ ಏನಾಗ್ತೈತಿ ಏನಿಲ್ಲ, ಆಕೆಗೆ ಚಲೋ ಎಲ್ಲ ಕೊಟ್ಟರು ಬಿಟ್ಟರು ಎಲ್ಲ ಒಂದು ಸ್ವಲ್ಪ ನೋಡೋಕ್ಕಾಗಲ್ಲನ್ರಿ? ನಿಮ್ಮ ತಂಗಿಗೆ ಅಂತ ಕೊಡಕ್ಕಂತ ತಂದಿದ್ದು ಸೀರೆನ ಕೊಡಲಿಲ್ಲ ಅತ್ತಿಯರ ಗೊತ್ತಾ? ಅವು ಆ ಸೀರೆ ಕೊಡಲಿಲ್ಲ. ಅಲ್ಲ ಅಮ್ಮ ಕೊಡಲಿಲ್ಲ. ಅತ್ತಿಯರು ಅಂದರೆ ನಾನು ಅವ್ರ ಅತ್ತಿಯರು ಅನ್ನಕ್ಕೆ ಹೋಗಿ ಹಿಂಗಂದೆ. ಅವರು ಕೊಡಲಿಲ್ಲ ಗೊತ್ತೇನೋ. ಎಷ್ಟು ಬೇಜಾರಾತ್ ಪಾಪ ಅವರಿಗೆ. ಒಂಥರ ಮನೆ ಮಗಳಿಗೆ ಒಂದು ಒಳ್ಳೆ ಸೀರೆ ಕೊಡಲಿಲ್ಲ ಅಂದ್ರೆ ಅದು ಮನೆ ಓಪನಿಂಗ್ನಾಗ ಏನು ತಿಳ್ಕೊಳ್ಳಲ್ಲ ಹೇಳ್ರಿ ನೋಡೋಣ. ನೋಡಿದ ಜನ ಹೋಗಲಿ, ಮನೆ ಓಪನಿಂಗ್ನಾಗ ಮನೆ ಮಗಳಿಗೆ ನಾವು ನೆಟ್ಟು ಏನೂ ಕೊಡಲಿಲ್ಲ ಅಂತಂದ್ರೆ ಅವ್ರ ಮನಸ್ಸಿಗೆ ಎಷ್ಟು ಬೇಜಾರಾಕೈತೆ ಅನ್ನೋದರ ವಿಚಾರ ಮಾಡ್ಬೇಕಲ್ಲ. ಹೆಣ್ಮಕ್ಳಿಗೆ ಕಣ್ಣೀರು ಹಾಕ್ಸಿದ್ರೆ ಬೇಜಾರು ಮಾಡಿದರೆ ನಾವು ಚೆನ್ನಾಗಿರ್ತೇವೆ? ಏನಪ್ಪ ಪಾಪ ಅದ್ರ ಸಲುವಾಗಿ ಪಾರಕ್ಕೆ ನಮ್ಮ ಅತ್ತಿಗೆ ಬೇಜಾರಾಗಿರೋದು ನಿಮ್ಮ ತಾಯಿಗೆ. ಹೌದಾ? ನನಗಿದೆಲ್ಲ ಗೊತ್ತೇ ಇಲ್ಲಲ್ಲ. ಅಂದರೆ ಒಂದು ಕೆಲಸ, ನಾ ಸ್ವಲ್ಪ ಸಿಟ್ಟು ಜಾಸ್ತಿ ಅಲ್ಲ, ಹಂಗಾಗಿ ನನಗೆ ಹೇಳಿರೋಕ್ಕಿಲ್ಲ ಅನ್ನಿಸ್ತೈತಿ. ಏನ ಹೋಗಲಿ ಬಿಡ. ನಿನ್ನ ಕಡೆ ಬಂದಿದ್ರಲ್ಲ ಅವರಿಗೆಲ್ಲ ಖುಷಿ ಆಯ್ತಾ? ಓ ಎಷ್ಟು ಖುಷಿ ಪಟ್ರು ಗೊತ್ತನ? ನಮ್ಮ ಪವಿತ್ರ ಹೋದ ಮನೆ ಭಾಳ ಚಲೋ ಐತಿ, ಅಷ್ಟು ಚಂದ ಅದಾರ ಇಷ್ಟು ಚಂದ ಅದಾರ ಅಂತೇಳಿ ಹಾಗೆ ಹಾಡಿ ಹೊಗಳಿದ್ದು.
ಭಾಳ ಖುಷಿ ಪಟ್ಬಿಟ್ರು. ನಂಗೆ ಎಷ್ಟು ಖುಷಿ ಆಯ್ತು ಗೊತ್ತೇನ್ರಿ. ತವ್ರ ಮನೆಯವ್ರು ಇಲ್ಲಿಗೆ ಬಂದಾಗ ನಕ್ಕೊಂತ ಖುಷಿಯಿಂದ ಹೋದ್ರಲ್ಲ, ಅಷ್ಟೇ ಸಾಕು, ಮತ್ತೇನು ಬೇಡಪ್ಪ. ಇದೇ ದೊಡ್ಡ ಉಡುಗೊರೆ. ಕೇಳ್ತೀನಿ ತಡಿ, ಮೀನಾಕ್ಷಿ ಯಾಕೆ ಸೀರೆ ಕೊಡಲಿಲ್ಲ ಅಂತೇಳಿ. ಇದೆ ನಮ್ಮ ರೂಮ್. ಎಷ್ಟು ಚಂದ ಇಂಬಗೆ, ಎಷ್ಟು ಚೆನ್ನಾಗಿ ಕಟ್ಸ್ಯಾರಲ್ಲ. ಹೊಸ್ದಾಗಿ ಮದುವೆ ಆಗಿ ಬಂದಾಗ ಹಳೇ ರೂಮ್ ಇತ್ತದ, ಅದನ್ನು ಬಿಟ್ಟು ಮಾವಾರು ಇಷ್ಟು ಚಲೋ ಕಟ್ಸಿದ್ ನಂಗೆ ಭಾರಿ ಖುಷಿ ಆಯ್ತಪ್ಪ. ಅಪ್ಪ, ಮೀನಾಕ್ಷಿಗೆ ಸೀರೆ ಕೊಡಲಿಲ್ಲ? ಕೊಟ್ಟತಲ್ಲ. ನಿನಗೆ ಯಾರು ಹೇಳಿದ್ರಪ್ಪ ಇದನ್ನ? ಓ, ಈಕೆ ಬೇಕದಾಳಲ್ಲ ಬಿಣ್ಣಾನಿಗಿತ್ತಿ, ಈಕೆ ತಲೆಯಾಗ ತುಂಬಿ ಕರ್ಕೊಂಬಂದ್ಲನ? ಕೊಟ್ಟತೆ ಮರ ಸೀರಿನ, ಆಕಿಗೂ ಕೊಟ್ಟತಿ, ಅವ್ರ ಅತ್ತಿಗೆ ಕೊಟ್ಟತಿ. ಹಾ, ಕೊಟ್ಟತಿ. ಚಾ ಸೊಸು ಅರಿಬೇಗ್ಯಾವ ಎರಡು ಸೀರೆ ಕೊಟ್ಟು ಕೊಡ್ಲಾರ್ದಂಗ. ಅಯ್ಯಯ್ಯಯ್ಯ, ಅಲ್ಲ ನನ್ನ ಮಗಳಿಗೆ ಕೊಡಕಂತ ಎಷ್ಟು ಚಲೋ ಸೀರೆ ತಂದಿದ್ದೆ. ಆ ಸೀರೆನ ಇಟ್ಕೊಂಡು ಇನ್ಯಾರ್ದ ಮಗಳಿಗೆ ಕೊಟ್ಟು ಕಳಿಸಿ ಏನ ನನ್ನ ಮಗಳಿಗೆ ಪಿಂಜಾಳ್ ಅಂತದ ಒಂದೀಟು ಚಂದಿಲ್ಲ ಅಂತ ಸೀರೆ ಕೊಟ್ಟು ಕಳಿಸಿರ. ಎಷ್ಟು ನನ್ನ ಮನ್ಸಿಗೆ ನೋವಾತಂತ ನನಗೆ ಮಾತ್ರ ಗೊತ್ತು. ಯಾಕ ನೀನು ಇದು ನೇತ್ರಾಗ ಚಲೋ ಸೀರೆ ಕೊಡ್ಲಿಲ್ಲ? ನೇತ್ರಾಗ ಅಂತೇಳಿ ಸೀರೆ ಕೊಡಕ್ಕೆ ತಂದಿದ್ಲಲ್ಲ, ಅದು ಚಂದಿತ್ತು. ಮತ್ತೆ ಇದು ನನ್ನ ಮೊಮ್ಮಗಳಿಗೆ ಅಂತೇಳಿ ಈಕಿಗೆ ಕೊಡಕ್ಕಂತ ತಂದಿತ್ತಲ್ಲ, ಅದು ಚಂದಿದ್ದಿದ್ದಿಲ್ಲ. ಅದಕ್ಕೆ ಮತ್ತೆ ಅದ್ರದ್ದಿತ್ತಾಗ ಇದ್ರದ್ದು ಹತ್ತಾಗ ಮಾಡಿದ್ದು. ಹೌದಣ್ಣ, ಈಕೆ ನೇತ್ರಿ ಇಲ್ಲೇ ಹಳ್ಳ ಕೊಂಪ್ಯಾಗ ಇರ್ತಾಳೆ. ಈಕಿದೆ ನಡಿತೈತಿ, ಹೆಂಗಾದ್ರೂ ನಡಿತೈತಿ, ಎತ್ತದಾದ್ರೂ ನಡಿತೈತಿ. ನನ್ನ ಮಗಳು ಅಲ್ಲಿರ್ತಾಳೆ ಸಿಟ್ಯಾಗ. ಹೌದಾ, ನಂಗೆ ಗಂಡ ಅಷ್ಟು ಚಲೋ ನೋಡ್ಕೊಂತಾನ. ಆಕಿನ ದೊಡ್ಡ 4 ಮಂದಿಯಾಗ ಅಡ್ಡಾಡಕ್ಕೆ ಚಲೋ ಹೊಡಿ ವಸ್ತ್ರ ಹಾಕೋಬೇಕು. ಊರನ್ ಮಂದಿರ ಏನಂತಾರ. ಆಮೇಲೆ ಅಷ್ಟು ಕಡಿಮೆ ರೇಟಿನ ಸೀರೆ ಯಾವಾಗೂ ಹುಟ್ಟೇ ಇಲ್ಲಕ್ಕೆ, ಗೊತ್ತನ? ನೋಡು, ಈಗಿನ ನಿನ್ನ ಮಗಳು ಹೆಂಗದಾಳ ಏನಾದ ನಿನಗೆ ಬಿಟ್ಟಿದ್ದು. ನಾವು ನಮ್ಮ ಮನೆಗೆ ಬಂದಾಗ ಎಂಥದ್ದು ಕೊಡ್ತೇವೆ ಅದು ನಮಗೆ ಬಿಟ್ಟಿದ್ದು. ಇಷ್ಟಕ್ಕೂ ನಿನ್ನ ಮಗಳದಾತು ನನ್ನ ಮಗಳದಾತು ಒಂದ ರೇಟಿನ ಸೀರೆನ ಅದು, ಗೊತ್ತನ? ನೋಡಕ್ಕೆ ನನ್ನ ಮಗಳು ಇಷ್ಟಪಟ್ಟು ತಾನ ಆರಿಸ್ಕೊಂಡು ತೊಗೊಂಡಿದ್ಲು ಅದನ್ನು, ಗೊತ್ತನ? ಆಕಿಗೆ ಪಾಪ ಅಷ್ಟು ಇಷ್ಟಪಟ್ಟು ಸೀರೆ ನಿಸ್ಕೊಂಡು ನೀವು ನಿಮ್ಮ ಮಗಳಿಗೆ ಅಂತ ತಂದಿದ್ದು ಸೀರೆನ ಕೊಟ್ಟಿರಲ್ಲ. ಅದು ಅಲ್ಲದೆ ನೀವೇ ಬಂದಿದ್ರಲ್ಲ ಅವತ್ತು ಜೊತೆಗೆ. ನೀವೇ ಅಲ್ಲ ಈ ಸೀರೆ ಚಂದ ಐತಿ ಇರ್ಲಿ ಅಂತ ಹೇಳಿದ್ದು. ಅವತ್ತು ಚಂದ ಐತೆ ಅಂತ ಇರ್ಲಿ ಅಂತ ಇಟ್ಕೊಂಡು ಆಮೇಲೆ ಅದನ್ನು ಬಂದು ಇಲ್ಲಿ ಬದಲಿ ಮಾಡಿದ್ರೆ ಹೆಂಗದ? ಅಯ್ಯೋ ದೇವ್ರೇ, ಹುಟ್ಟಿದ ಸೀರೆ ಮೈ ಹೊತ್ತಕ್ಕಿಲ್ಲ ತೀರ ಮಾಡ. ಒಂದು ಸೀರೆ ಕಾಣ್ಲಾರ್ದು ಕಸಬರಿಗೆ, ಒಂದು ಸೀರೆಗೆ ಅಂತ 100 ಸೀರೆ ಆದರೂ ಉಡ್ತಾ ಬಿಡು ನನ್ನ ಮೊಮ್ಮಗಳು. ನೋಡು ಈಗಿನೂ ನಿಮ್ಮ ಮೊಮ್ಮಗಳಲ್ಲ, ಬರೇ ಆಕಿಗೊಂತರ ನಿಮಗದು ಯಾವಾಗ ಬುದ್ಧಿ ಬರ್ತತೆ ಏನಾತಾಗ. ನನಗಂತರೂ ಸಾಕಾಗಿ ಹೋಗೈತತ್ತಾಗ ಬಂದವ್ರಿಗೆಲ್ಲ ಒಂಥರ ಮಾಡ್ಕೊಂತ. ನೀವು ಅದಿರಲ್ಲ, ನೀವು ಹೆಣ್ಮಕ್ಳು ಮಾಡೋ ಹಿರೇತನ ಒಂದು ಸರಿ ಇಲ್ಲ. ನೀವು ಏನು ಯಾರಿಗೇನು ತಂದಿತ್ತ ಅದನ್ನು ಅವ್ರಿಗೆ ಕೊಡ್ಬೇಕು. ಅವತ್ತು ನೇತ್ರ ಇಷ್ಟಪಟ್ಟು ತೊಗೊಂಡಿದ್ದು ಸೀರೆ ಅದನ್ನು ಚೇಂಜ್ ಮಾಡಿ ಕೊಟ್ಟೇನೆ ಅಂತೀರಲ್ಲ ನೀವು. ಆಯ್ತು, ನಮ್ಮ ತಂಗಿಗೆ ನಾನೇ ತರ್ತೀನಿ, ಒಂದು ಒಳ್ಳೆ ಸೀರೆ ತೊಗೊಂಬರ್ತೇನೆ ಇವತ್ತು ಬರ್ತಾ. ಏನು ತಂದು ಕೊಡ್ತೇನೆ ಅದನ್ನು ಸೀರೆನ, ಚಲೋ ಸೀರೆನ ತಂದು ಕೊಡ್ತೇನೆ. ಭಾಳ ರೇಟಿಂದ ತೊಗೊಂಬರ್ತೇನೆ. ಸಂಜೆ ಕೆಲಸ ಮುಗಿಸಿ 5 ಗಂಟೆಗೆ ಬರ್ತೇನೆ. ಪವಿತ್ರ ರೆಡಿಯಾಗಿರಿ ನೀನು. ಹೋಗಿ ಇಬ್ಬರು ಹೋಗಿ ನೇತ್ರಾಗ ಒಂದು ಒಳ್ಳೆ ಸೀರೆ ತೊಗೊಂಬಂದು ಕೊಡೋಣ. ಏನು ಆಯ್ತು ರೀ. ಕೇಳ್ದನ್ಲ ನಿನ್ನ ಮಗನ ಮಾತು. ಈಗೇನು ಸೀರೆ ತಂದು ಕೊಡೋಕೆ ಏನು ಕಾರ್ಯ ಕಟ್ ನಾನು? ಈಗ ಇನ್ನಷ್ಟು ದಿನಕ್ಕೆ ಅವ್ರದ್ದು ಮನೆ ಓಪನಿಂಗ್ ಬರ್ತೈತಿ, ಮನೆ ಕಟ್ಟಬೇಕು. ಆವಾಗ ಮನೆ ಕಟ್ಟಾರಲ್ಲ, ಮನೆ ಓಪನಿಂಗಿಗೆ ಬರೆಗೈಲಿ ಹೋಗೋದನ. ಅವಾಗ ತೊಗೊಂಡೋಗಿ ಬಡ್ದಿದ್ರಕ್ಕಿದ್ದಿಲ್ಲ. ಈಗ ಕೊಡು ಕೆಲಸ ಏನೈತಿ? ಇಂಥವು ನೋಡಿ ಬರೀ ಕೆಲಸ ಹ್ಯಾಪಂತು, ಬರೇ ಹ್ಯಾಪಂತು. ಏನು ಹ್ಯಾವಪ್ಪ ಅಂತ ಏನವತ್ತ ನೀವು ಮಾಡೋದು ಅಂತವತ್ತ ಕೆಲಸ. ಒಟ್ಟು ಸುಮ್ಮನೆ ಯಾಕಿರ್ತೀರಿ ಹೇಳು ನೋಡೋಣ. ಏನಮ್ಮ ಕಸ್ತೂರಿ, ನಿಮ್ಮ ತವ್ರ ಮನ್ಯಾಗ ಏನದು ಬಜ್ಜಿ ಮಿರ್ಚಿ ಅಂಗಡಿ ಮಾಡಕತ್ತಾರ? ಇಲ್ಲ ಮಾವ, ನಂಗೆ ಗೊತ್ತಿಲ್ಲ. ನನ್ನ ಮುಂದೆ ಮಾತ್ರ ಏನು ಹೇಳಿಲ್ಲ ಬಿಡ್ರಿ. ನಿಮ್ಗೆ ಯಾರಂದ್ರೆ? ಅಂದ್ರೆ ನಿಮ್ಮ ಅಣ್ಣ ಏನ ಬಜ್ಜಿ ಮಿರ್ಚಿ ಹಾಕಾಕಂತೇಳಿ ಅಂಗಡಿ ಹುಡ್ಕಾಕತ್ತಿದ್ನಂತೆ. ನಂಗೆ ಸುದ್ದಿ ಹಂಗ ಬಂದು ಕಿವಿಗೆ ಮುಟ್ತು. ಏನಪ್ಪ ಹಂಗಾರೆ ಏನಾರ ಹಾಕಿಕ್ತಾರ ಏನ? ಹೋಗ್ಲಿ ಬಿಡ್ರಿ, ಹಾಕೋಲಿ. ಏನೋ ಒಂದು ವ್ಯಾಪಾರ ಅಂತ ಆಕೈತಲ್ಲ. ಅಲ್ಲ, ಬಜ್ಜಿ ಮಿರ್ಚಿ ಅಂಗಡಿ ಈಗ 4 ಮಂದಿ ಮಾತಾಡ್ತಾರ. ಈಗ ನೋಡ, ಇವ್ರು ಗೌಡ್ರು ಬೀಗ್ರು ಇವ್ರು ಬಜ್ಜಿ ಮಿರ್ಚಿ ವ್ಯಾಪಾರ ಮಾಡಕತ್ತಾರ ಅಂತೇಳಿ ಸ್ವಲ್ಪ ಒಂಚೂರು ಮರ್ಯಾದೆ ಕಮ್ಮಿ ಅಲ್ಲ? ಅದ್ಯಾಕ್ರಿ ಮರ್ಯಾದೆ ಹೋಗ್ತೈತಿ ಮಾವ? ಇಷ್ಟಕ್ಕೂ ಮರ್ಯಾದೆ ಹೋಗಕ್ಕ ಅವ್ರೇನು ನಿಮ್ಮ ಹೆಸರು ಹೇಳ್ಕೊಂಡು ಮಾಡಕತ್ತಿಲ್ಲ. ಆಮೇಲೆ ನೀವು ಬಂದು ಕುಂತು ವ್ಯಾಪಾರ ಮಾಡ್ರಿ ಅಂತಲೂ ಹೇಳಕತ್ತಿಲ್ಲಲ್ಲ. ಅವ್ರವ್ರವ್ರ ಇಷ್ಟಕ್ಕೆ ಅವ್ರು ಮಾಡ್ಕೊತಾರ, ಅವ್ರವ್ರು ಕಷ್ಟಪಟ್ಟು ದುಡಿತಾರ, ಅವರ ರೊಕ್ಕ ತಗೋತಾರ, ಅವರ ಮಾಲ್ ತಂದು ಹಾಕೊಂಡು ಮಾಡ್ತಾರ. ನಿಮ್ಗೆ ಅದಕ್ಕೆ ಏನು ಸಂಬಂಧನೇ ಇಲ್ಲಲ್ಲ ಮಾವ. ನಿಮ್ಗೆ ಯಾಕೆ ಮರ್ಯಾದೆ ಕಮ್ಮಿ ಆಗ್ಬೇಕು? ಅಲ್ವಾ, ಅಂದ್ರೆ ನೀ ಹೇಳೋದು ಏನು ಮಾಡಿದ್ರು ನಡಿತೈತಿ? ಏನು ಮಾಡಿದ್ರೆ ನಡೀತೈತೆ ಅನ್ನಕ್ಕೆ ಅವ್ರು ಮಾಡಬಾರ್ದು. ಏನು ಮಾಡಕತ್ತಾರ ಮಾವ? ನಂಗೇನು ತಪ್ಪು ಅಂತ ಏನು ಅನಿಸಿಲ್ಲಪ್ಪ. ಇದ್ರೊಳಗೆ ತಪ್ಪು ಅನ್ಕೊಳಕ್ರೆ ಏನೈತಿ ಅಂತ ಗೊತ್ತಾಗಲ್ತು. ಅವ್ರ ಜೀವನಕ್ಕೆ ಈಗ ತಡ್ರಿ, ಇಲ್ಲಂದ್ರೆ ಕೊಡೋರು ಯಾರಿಲ್ಲಲ್ಲ ಮಾವ, ಹೌದಿಲ್ಲ? ಈಗ ನನ್ನ ತವ್ರ ಮನೆಗೆ ಸ್ವಲ್ಪ ಕಷ್ಟ ಐತಿ, ಅವ್ರಿಗೆ ದುಡ್ಡು ಬೇಕು, ಅವ್ರವ್ರ ಜೀವನ ಕಟ್ಕೋಬೇಕು ಅಂತಂದರೆ ದುಡ್ಡು ಹಿಡಿ ಐತಿ ಅಂತ ಕೊಡೋರು ಯಾರು? ಹೌದಿಲ್ಲ? ಎಲ್ಲರೂ ರೊಕ್ಕ ಕ್ಷಣತನ ಮಾಡೋರೇ ಅದಾರೆ. ಅವ್ರವ್ರ ರೊಕ್ಕ ಅವ್ರವ್ರ ಇಷ್ಟ, ಅವ್ರವ್ರು ಇಟ್ಕೊಂಡು ಕುಂದಿರ್ತಾರೆ. ಮಂದಿ ಏನು ಹಂಚಕ್ಕೆ ಹೋಗ್ತಾರನ? ಅದಕ್ಕೆ ಕಷ್ಟಪಟ್ಟು ದುಡ್ದು ಅವರು ದುಂಡಿಗೆ 4 ಕಾಸು ಮಾಡ್ಕೊಂಡ್ರೆ ಅವ್ರ ಜೀವನಕ್ಕೆ ಎದಕ್ಕಾರ ಬರ್ತತಲ್ಲ. ಅವಾಗ ಇನ್ನೊಬ್ಬರ ಹತ್ರ ಕೈ ಚಾಚೋದು ಇರಂಗಿಲ್ಲ. ಇಷ್ಟಕ್ಕೆ ಅವ್ರೇನು ಯಾರು ತಲೆ ಹೊಡ್ಯಾಕೊಂಟಿಲ್ಲ, ಕಳ್ತನ ಮಾಡಾಕೊಂಟಿಲ್ಲ. ಅಂದಮೇಲೆ ತಲೆ ಯಾಕೆ ಕೆಡಿಸ್ಕೋಬೇಕು? ನಂಗಿದ್ರಾಗ ಏನು ತಪ್ಪಂತ ಅನ್ಸಾತಿಲ್ಲ ಮಾವ. ಒಳ್ಳೆ ಕೆಲಸನ ಮಾಡಕತ್ತಾರ ಅವರು, ಖುಷಿ ಆಯ್ತು. ಯಾವಾಗ ತೆಗಿಯತ್ತಾರಂತ ಏನಾರ ಸುದ್ದಿ ಗೊತ್ತಾತ? ಎಲ್ಲಿ ಬಿಡ್ರಿ, ನಾನು ನಮ್ಮವ್ಗೆ ಫೋನ್ ಹಚ್ಚಿ ಕೇಳ್ತೀನಿ. ಯೋ ಮಾತಾಡ್ತಾಳ. ಅಲ್ಲ, ಕಸ್ತೂರಿ ಯಾವಾಗಿಂದ ಇಷ್ಟೆಲ್ಲ ಮಾತಾಡಕ್ ಕಲ್ತ್ಲು?
ಅಲ್ಲ ಕಸ್ತೂರಿ ನೋಡಿದೇನ ನಮ್ನಿ ಕಿಮ್ಮತ್ತಿಲ್ದಂಗೆ ಮಾತಾಡೋದ್ಲು. ಅಲ್ಲ ನಾನು ಅನ್ಬಾರ್ದಾರ ಏನು ಅಂದೆ ಆಕಿಗಿನ್ನು ಏನಪ್ಪ ಹಿಂಗೆ ಮಾತಾಡ್ತಾಳ ಅಂತ ನಾ ಅನ್ಕೊಂಡಿದ್ದಿಲ್ಲ ಬಿಡು. ಅಲ್ಲ ಈ ಥರ ಕೆಲಸ ಮಾಡ್ತಾರಲ್ಲ ಅದೇನಾಕ ಅಷ್ಟು ಸರಿ ಇಲ್ಲ ಅಂದೆ ಅಷ್ಟೇ. ಅಷ್ಟಕ್ಕೆ ಹಿಂಗೆ ಮಾತಾಡೋದು. ಮತ್ತಿನ್ನೇನ್ರಿ ನಿಮಗೆ ಯಾಕ್ರಿ ಅವಮಾನ ಆಗ್ಬೇಕು? ಅವ್ರೇನು ಬಂದು ನಿಮ್ಗೇನು ಕಪ್ಪು ಬಸಿ ತೊಳಿ ಅಂದ್ರನ? ಅವ್ರು ಮಾಡ್ಕೋತಾರ ಅವ್ರವ್ರ ಇಷ್ಟ. ನೀವು ಯಾಕೆ ಇದ್ರಾಗ ತಲೆ ಹಾಕ್ತೀರ? ಆ ದೇವರಿಗೆ ಗೊತ್ತತ್ತಾಗ. ಬಿಡ್ರಿ ಹೋಗ್ಲತ್ತಾಗ ಸುಮ್ಮನಿರ್ರಿ. ಹಂಗಲ್ಲೇ ಗೌಡ್ರು ಬೀಗ್ರಿ ಇವ್ರು ಇಲ್ಲಿ ಬಜ್ಜಿ ಮಿರ್ಚಿ ಮಾಡ್ತಾರಂದ್ರೆ ಎಷ್ಟು ಒಂಥರ ಅವಮಾನ. ನಿನಗೆ ಇವೆಲ್ಲ ಅರ್ಥ ಆಗಲ್ಲ ಸೂಕ್ಷ್ಮ. ಅಲ್ಲಿ ಪೇಟ್ಯಾಗ ಅಡ್ಡಾಡವ ನಾನು 4 ಮಂದಿಯಾಗ ತಲೆ ಎತ್ಕೊಂಡು ಅಡ್ಡಾಡ್ಬೇಕಾದವ. ಅವಾಗ ನನಗೆ ಮರ್ಯಾದೆ ಇಡೋದು ನಿನಗೇನು ಗೊತ್ತು? ಏನಪ್ಪ ಅದು ಏನು ನಿಮಗೆ ಮರ್ಯಾದೆ ಗಿಡ ಏನಾಗ್ತಾಗ? ನಂಗೆ ಏನು ಹಂಗೆ ಅನ್ಸಲ್ಲ. ನೀವೀಗ ನೋಡ್ರಿ ಹೇಳಿದ್ದಕ್ಕೆ ಏನು ಉತ್ತರ ಕೊಟ್ಲಕ್ಕೆ ಅದೇ ಉತ್ತರನೇ ಬರೋದು. ಬಿಡ್ರಿ ಹೋಲತ್ತಾಗ ಅವ್ರವ್ರ ಇಷ್ಟ ಅವ್ರು ಏನಾರ ಮಾಡ್ಕೊಲಿ. ನಾನು ಯಪ್ಪ ಸಿಗಿರಿ ನಿಮ್ಮ ಕೊಟ್ಟು ಮಾತಾಡೋಕೆ ಕುಂತ್ರ ಆಗಲ್ಲ ನನ್ನ ಕೆಲಸದವು. ಅಪ್ಪ ಏನು ಅಪ್ಪ ಇವ ಫೋನ್ ಮಾಡಿದ್ದ ಮನೋಜ. ಅವಂಗೇನೋ ಒಂದು ಅರ್ಜೆಂಟ್ ಒಂದು 50,000 ರೂಪಾಯಿನ ಈಗ ನಿಗದಿ ಬೇಕು ಅನ್ನಕತ್ತಾನ. ಏನು ಹೇಳೋದೀಗ? 50,000 ಎದಕ್ಕಂತ? ಈಗೇನು ತಗೊಳೋದೈತಂತ? ಅದು ಎಂತದ ಲ್ಯಾಪ್ಟಾಪ್ ತೊಗೋಬೇಕಂತ. ಅವ್ನ ಲ್ಯಾಪ್ಟಾಪ್ ಏನೋ ಪೂರ ಕೆಟ್ಟೈತಂತೆ. ಅದು ಒಂದು ಯಾವ್ದಕ್ಕೆ ಕೆಲ್ಸಕ್ಕೆ ಬೇಕಂತೆ. ಲ್ಯಾಪ್ಟಾಪ್ ಅಲ್ಲ ಹೋದ ವರ್ಷರ ತಗೊಂಡಾನ ಹೊಸದು ಅದೇನು ಕೆಡ್ತದ? ಇಲ್ ಬಿಡು. ಅಲ್ಲ ಹೊಸದು ಹೋದ ವರ್ಷರ ತಗೊಂಡಾನ. ಏನೋ ಒಟ್ಟು ನನಗೂ ಗೊತ್ತಿಲ್ಲ. ಆಯ್ತು ಒಂದು ಹೊಸ ಲ್ಯಾಪ್ಟಾಪೇ ತಂದು ಕೊಡ್ತದಂತೆ. ರೊಕ್ಕ ಅದು ಕೊಡಲ್ಲ ಅಂತ ಹೇಳು. ಅಂದೆ ನಾನು ದುಡ್ಡು ಕೊಡಲ್ಲ, ಲ್ಯಾಪ್ಟಾಪೇ ಬೇಕಾರೆ ಇಲ್ಲಿ ಬಾ ಕೊಡಿಸಿ ಕಳಿಸ್ತೀನಿ ಅಂದೆ. ನೀವೇನು ತೊಗೊಂಬರ್ಬೇಡ್ರಿ, ನಾನೇ ಬರ್ತೀನಿ, ಬಂದು ನಾನೇ ತೊಗೊತೀನಿ. ಎಂಥದ್ದು ಬೇಕಂತದು ನಿಮ್ಗೆ ಗೊತ್ತಾಗೋದಿಲ್ಲ, ನೀವು ಎಂಥದಾರ ತಂದುಬಿಡ್ತೀರಿ, ನಾನೇ ಬರ್ತೀನಿ ಅಂತ ಅಂದಪ್ಪ. ಹೌದನ? ಸರಿ ಹಂಗಾರ ಬ್ಯಾಂಕಿಗೆ ಹೋಗಿ ರೊಕ್ಕ ತೆಗಿಸ್ಕೊಂಬಾ. ಎಂದು ಬರ್ತಾನಂತ? ನಾಳೆ ಬರ್ತೀನಿ ಅಂತ ಹೇಳ್ಯಾನ. ಸುಟಿ ಐತೆ ಅಂತ 3 ದಿನ, ಅದಕ್ಕೆ ಬರ್ತಾನಂತ. ಸರಿ ಆಯ್ತು. ಅಂದಂಗ ನಿಮ್ಮ ಅತ್ತಿ ಮಾವ ಏನು ಬಜ್ಜಿ ಮಿರ್ಚಿ ಅಂಗಡಿ ಹಾಕಕತ್ತಾರಂತಪ್ಪ ಅಲ್ಲೇ ಪೇಟ್ಯಾಗ. ಅವ್ರ ಅಂಗಡಿ ಮುಂದೆ ಜಗ ಐತಲ್ಲ ಅಲ್ಲೇ ಹಾಕ್ಬೇಕು ಅಂತ ಏನೋ ಅನ್ನಕತ್ತಾರಂತ. ಅಲ್ಲೊಂದೆರಡು ಅಂಗಡಿನೂ ವಿಚಾರ್ಸಕತ್ತಾರಂತೆ. ಅಂಗಡಿಗೆ ಹಾಕಿದ್ರಾತಂತೇಳಿ ಅಂಗಡಿಗೆ ಹಾಕ್ತಾರೋ ಅಂಗಡಿ ಮುಂದೆ ಒಂದು ಡಬ್ಬಿ ಅಂಗಡಿ ಇಟ್ಕೋತಾರೋ ಗೊತ್ತಿಲ್ಲ. ಬಟ್ ಅದೇ ವಿಚಾರ್ಸಾತಿದ್ರಂತೆ. ಅಲ್ಲ ನಮ್ಮಪ್ಪ ನಮ್ಮವ್ವ ಏನು ಮಾಡ್ತಾರೆ ಎಲ್ಲ ಗೊತ್ತಾಗ್ಬಿಡ್ಬೇಕು ಇವ್ರಿಗೆ. ಏನು ಯಾರನ್ನಾರ ತನಿಖೆ ಮಾಡಕ್ಕೆ ಬಿಟ್ಟಾರ ಏನು ಸುಡ್ಗಾಡೈತೆ ಯಾರಿಗೆ ಗೊತ್ತು ಒಟ್ಟು. ಹೌದಾ? ನನ್ನ ಮುಂದೆ ಏನು ಹೇಳಿಲ್ಲ ಬಿಡು. ಕಸ್ತೂರಿ ನನ್ನ ಮುಂದೆ ಏನು ಹೇಳಿಲ್ಲಲ್ಲ. ಕಸ್ತೂರಿ ನಿನ್ ಮುಂದೆ ಹೇಳಕ ಕಸ್ತೂರಿಗೆ ಗೊತ್ತಿಲ್ಲ. ಈಗ ನಾ ಹೇಳಿದ್ದಕ್ಕಿಗೆ ಅವ್ರೇನ್ ಎಲ್ಲ ಮನಿ ಮಗಳು ಅಂತ ಹೇಳಿ ಕೇಳಿ ಮಾಡ್ತಾರನ. ಈಗ ಹೆಂಗ್ ತಿಳ್ಕೊಂಡಾಳ ನಾನಾ ಮನಿ ಮಗಳು ಅಂತೇಳಿ. ಅವ್ರು ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳೋರಲ್ಲ. ಹೌದಾ? ಏನಪ್ಪ ಒಟ್ಟು ಮಾಡ್ಕೊಂಡು ಹೋಗ್ಲಿ ಬಿಡಪ್ಪ. ಯಾಕೆ ತಲೆ ಕೆಡಿಸ್ಕೋಬೇಕತ್ತಾಗ? ಹೌದಿಲ್ಲ? ಅಲ್ಲ ತಲೆ ಕೆಡಿಸ್ಕೊಳ್ಳೋದು ಬೇಡ, ಆದ್ರೂ ಆಯ್ತು ಮಾಡ್ಕೊಂಡು ಹೋಗ್ಲಿ ಬಿಡು. ಅಪ್ಪ ಸಾಕಾಗೋತು ಬೆಳಗ್ಗಿಂದ ಅಂಗಡ್ಯಾಗ ನಿಂತು ಏನು ಅಂಗಡ್ಯಾಗ ಇವತ್ತು ತುಂಬ್ಯಾರ ಬೇ ಗಿರಾಕಿ. ಜಗ್ಗ ಮಂದಿ ಗಿರಾಕಿ ಬಿಡಿ ಇವತ್ತು ಅಂಗಡ್ಯಾಗ. ಹೌದಾ? ಅಯ್ಯೋ ಪಾಪ. ನಿಮ್ಮಪ್ಪ ನನ್ನ ಕಡೆ 100 ರೂಪಾಯಿ ಇಸ್ಕೊಂಡು ಇದಕ್ಕೆ ಹೋತ್ ಬರ್ತಾನೆ ಹೋಗಿ ನಿಮ್ಮ ಮುಂದೆ ಅಂತೇಳಿ. ಇನ್ನೆಲ್ಲ ಹೋಗಿರ್ತಾರೆ ಅದ ಬೀಡಿ ಸಿಗರೇಟ್ ಅಂತ ತರಕ ಹೋಗ್ತಾರ. ಮತ್ತೇನೈತಿ ಬಿಡು ಹೋಲತ್ತ. ಅಪ್ಪ ಲ್ಯಾಪ್ಟಾಪ್ ಐತಂತ? ಹಾಂ ಹೇಳೋದು ಮರ್ತೆ ನೋಡವ. ಇತ್ತಂತೆ ಹೋದ ವಾರನ ಯಾರಿಗೆ ಕೊಟ್ರಂತೆ. ಹೌದಾ? ಈಗ ಏನು ಮಾಡೋದು? ಇನ್ನೇನು ಮಾಡೋದವ? ನಿನ್ನ ಕೆಲ್ಸಕ್ಕೆ ಬೇಕೇ ಬೇಕು ಅಂತ ಹೇಳ್ತಾ ಇದೆಯಲ್ಲ ಓದಾಕದು. ಏನು ಮಾಡೋಕ್ಕಾಗಲ್ಲ. ಒಂದು ಒಂದು 20,000 ರೂಪಾಯಿದಾಗ ಯಾವ್ದಾರ ಬರ್ತದ? ಬರ್ತದಪ್ಪ, ಆದರೆ ಕ್ವಾಲಿಟಿ ಅಷ್ಟು ಸರಿ ಇರಲ್ಲ. ದೌಡ್ ಹಾಳಾದರೂ ಆಗ್ಬೋದು. ಹೌದಾ? ಏನು ಮಾಡೋದವ? ಈಗ ರೊಕ್ಕದೊಂದು ಭಾಳ ಸಮಸ್ಯೆ ಐತಿ ಈ ಟೈಮ್ನಾಗ. ಇವೆಲ್ಲ ಅಂತಂದ್ರೆ ಬರೇ ಕಾಲೇಜ್ ಫೀಸ್ ಆದರೆ ಇಷ್ಟು ಇದಾಗಲ್ಲ. ಫೀಸ್ ಜೊತೆಗೆ ಮತ್ತೆ ಇವು ಬೇರೆ ಆಡಲ್ಲ. ಆಯ್ತು ನಾಳೆ ನಾಡ್ದಂಗೆ ಹೋಗಿ ಲೋನ್ ನಂಗೆ ಏನಾರ ಸಿಗ್ತತೆ ಕೇಳೋಣ. ಲೋನು ನಂಗೆ ಗೊತ್ತಿಲ್ಲಪ್ಪ ಹೆಂಗೆ ಕೊಡ್ತಾರ ಏನು ಅಂತ. ಸರಿ ನೋಡಂತಡಿಯವ ಏನಾರ ಒಂದು ಮಾಡೋಣ. ನಾಳೆ ಯಾರನ್ನೂ ದುಡ್ಡು ಕೇಳೋಕ್ಕೂ ಆಗಂಗಿಲ್ಲ. ಏನು ಮಾಡೋದನ್ನೋದ ತಿಳಿವಲ್ತದಾಗ. 1 ತಿಂಗಳವರೆ ಟೈಮ್ ಕೊಡ್ತೀಯನ? ಇಲ್ಲಪ್ಪ ಎಕ್ಸಾಮಿಗೆ ಬೇಕಿತ್ತು. ಹೋದ ವರ್ಷನೇ ಅರ್ಜೆಂಟ್ ಇತ್ತು, ನಾನೇ ಕೇಳಿದ್ದಿಲ್ಲ. ಆಯ್ತು ತಡಿಯವ ನೋಡೋಣ. ಒಂದು 2-3 ದಿನ ತಡಿ, ಸ್ವಲ್ಪ ಏನಾರ ವ್ಯವಸ್ಥೆ ಮಾಡೋಣ. ನಂಗೆ ನಾಳೆನೇ ಬೇಕು, ಯಾಕಂದ್ರೆ ನಾನು ನಾಡ್ದ ಊರಿಗೆ ಹೋಗ್ಬೇಕಪ್ಪ. ಇದು ಒಳ್ಳೆ ಪೀಕ್ ಲಾಟ್ ಆತಲ್ವಾ? ಗೌಡ್ರ ಮನೆಗೆ ಹೋಗಿ ಬರ್ತಾನೆ ತಡಿಯವ. ಒಂದು 30,000 ಸಾಲ ಕೊಡ್ತಾರನ್ನ ಕೇಳಿ ಬರ್ತೇನೆ. ಇವ್ರನ್ನ ಏನು ಸಾಲ ಕೇಳೋದೇನು ಬೇಕಾಗಿಲ್ಲ. ಏನು ಹೋಗ್ರಿ, ನನ್ನ ಬಂಗಾರದ ಐತಲ್ಲ ಅದು ಒತ್ತಿ ಇಟ್ಟು ರೊಕ್ಕ ತರ ಹೋಗ್ರಿ. ಯಾಕೆ ಇನ್ನೊಬ್ರನ್ನ ಕೇಳ್ತೀರಿ? ಆ ಪುಟ ನಮ್ಮ ಕಡೆ ಏನೂ ಇಲ್ಲ ಅಂದರೆ ಇನ್ನೊಬ್ರನ್ನ ಕೇಳ್ಬೇಕು. ಆಯ್ತಲ್ಲ, ನಮ್ಗೆ ದೇವ್ರ ದಾರಿ ಕೊಟ್ಟಾನ. ಕೂತಾಡ್ರಿ, ನನ್ನ ಸರ ತಂದು ಕೊಡ್ತೀನಿ. ಹೋಗಿ ಒತ್ತಿಟ್ಟಕ್ಕೆ ಮೊದ್ಲಕ್ಕಿಗೆ ಅದೇನು ಕಂಪ್ಯೂಟರ್ ಅಂದ್ಲಲ್ಲ ಅದನ್ನು ತಂದು ಕೊಡ್ರಿ. ಸರಿ ಆಯ್ತು ತೊಂಬಾ.